ನಮ್ಮ ದಕ್ಷಿಣ ಭಾರತದ ಏಕೈಕ ಪ್ರಧಾನಿ ಎನ್ನುವಂತಹ ಇತಿಹಾಸವನ್ನ ಬರೆದವರು ಎಚ್.ಡಿ. ದೇವೇಗೌಡರು. ಈ ಮಣ್ಣಿನ ಮಗ ಮಾಡಿರುವಂತಹ ಸಾಧನೆ ಅಷ್ಟಿಷ್ಟಲ್ಲ. ಇದೇ ಮಣ್ಣಿನ ಮಗನ ಯಶಸ್ಸಿನ ಹಿಂದೆ ಒಬ್ಬ ಅಪ್ರತಿಮ ಮಹಿಳೆಯ ಶ್ರಮ ಕೂಡ ಇದೆ. ಅವರೇ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ. ಚೆನ್ನಮ್ಮ ಕೇವಲ ಪತ್ನಿಯಷ್ಟೇ ಅಲ್ಲ, ನನ್ನ ಪಾಲಿನ ತಾಯಿ ಕೂಡ ಹೌದು ಅನ್ನೋದನ್ನ ಸ್ವತಃ ದೇವೇಗೌಡರೇ ಹಲವಾರು ಬಾರಿ ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾರೆ. 6 ಜನ ಮಕ್ಕಳೊಂದಿಗೆ ಇಡೀ ಕುಟುಂಬವನ್ನ ಮುನ್ನಡೆಸಿದಂತಹ ಮಹಾತಾಯಿ, ಅತಿಥಿಗಳ ಪಾಲಿನ ಅನ್ನಪೂರ್ಣೆ, ಆದರ್ಶ ಮಹಿಳೆ, ಗಟ್ಟಿಗಿತ್ತಿ ಚೆನ್ನಮ್ಮ ಇದೀಗ ವಿಧಿವಶರಾಗೋಗಿದ್ದಾರೆ. ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಬಗ್ಗೆ ಒಂದಿಷ್ಟು ಮಾತುಗಳನ್ನ ಹೇಳಲೇಬೇಕು. ಯಾಕಂದ್ರೆ ಆಕೆ ಯಾಕೆ ಆದರ್ಶ ಮಹಿಳೆ ಆಗ್ತಾರೆ, ಒಬ್ಬ ಗಟ್ಟಿಗಿತ್ತಿ ಮಹಿಳೆ ಅಂತ ಯಾಕೆ ಅನ್ನಿಸ್ಕೊಳ್ತಾರೆ, ಇನ್ನೊಬ್ಬರಿಗೆ ಸ್ಫೂರ್ತಿಯಾಗಿರುವಂತಹ ಮಹಿಳೆ ಅಂತ ಯಾಕೆ ಅನ್ನಿಸ್ಕೊಳ್ತಾರೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮ್ಗೆ ಹೇಳುವಂತಹ ಒಂದು ಸಣ್ಣ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಇನ್ನು ಚೆನ್ನಮ್ಮ ಅವರು 1937ರಲ್ಲಿ ಜನಿಸ್ತಾರೆ. ಇವರು ಹಾಸನದ ಮುತ್ತಿಗೆ ಹಿರೇಹಳ್ಳಿಯ ಸಿರಿವಂತ ಪಟೇಲ್ ದೇವೇಗೌಡ ಮತ್ತೆ ಕಾಳಮ್ಮ ದಂಪತಿಯ 4 ಗಂಡು ಮಕ್ಕಳು ಮತ್ತೆ 4 ಹೆಣ್ಣು ಮಕ್ಕಳಲ್ಲಿ ಹಿರಿಯವರು. ಅಂದಿನ ಸ್ವತಂತ್ರ ಪೂರ್ವದ ಕಾಲದಲ್ಲೇ ತಮ್ಮೂರಿನ ಪ್ರಾಥಮಿಕ ಶಿಕ್ಷಣವನ್ನ ಮುಗಿಸಿ ಪಕ್ಕದ ಹೊಳೆನರಸೀಪುರ ತಾಲೂಕಿನ ಹಳೆ ಕೋಟೆಯ ಶಾಲೆಗೆ ನಿತ್ಯ 5 ಕಿಲೋಮೀಟರ್ ನಡ್ಕೊಂಡೇ ಹೋಗ್ತಾ ಇದ್ರು. ನಡ್ಕೊಂಡೇ ಹೋಗಿ ಅಲ್ಲೇ ಕೂಡ ವ್ಯಾಸಂಗವನ್ನ ಮಾಡ್ತಾ ಇದ್ರು. ಲೋಯರ್ ಸೆಕೆಂಡರಿ ಶಿಕ್ಷಣವನ್ನ ಪೂರೈಸಿದ್ದಾರೆ ಚೆನ್ನಮ್ಮ ಅವರು. ಪ್ರೌಢಶಾಲೆ ಹತ್ತಿರದಲ್ಲಿ ಇಲ್ಲದ ಕಾರಣ ಅವರ ಓದು ಅಲ್ಲಿಗೆ ನಿಂತದ್ದು. ತುಂಬಿದ ಕೊಡದಂತಹ ಜ್ಞಾನ ಮಾತ್ರ ಅವರಲ್ಲಿ ತುಂಬಿತ್ತು. ತಮ್ಮ 17ನೇ ವಯಸ್ಸಿನಲ್ಲೇನೆ ಅಂದ್ರೆ 1954ರ ಮೇ 25ರಂದು 21 ವರ್ಷದ ಯುವಕ ಎಚ್.ಡಿ. ದೇವೇಗೌಡರನ್ನ ಚೆನ್ನಮ್ಮ ಅವರು ವರಿಸ್ತಾರೆ. 72 ವರ್ಷಗಳ ಸುದೀರ್ಘ ಮತ್ತೆ ಮಾದರಿ ದಾಂಪತ್ಯ ಜೀವನ ನಡೆಸಿದಂತಹ ಎಚ್.ಡಿ. ದೇವೇಗೌಡರು ಮತ್ತೆ ಚೆನ್ನಮ್ಮ ಜೋಡಿಯ ನಡುವೆ ಹಲವಾರು ಸಾಮ್ಯತೆಗಳಿವೆ. ಅವುಗಳು ಏನೇನಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಚೆನ್ನಮ್ಮ ಅವರ ತವರು ಮನೆ ಹಾಸನ ತಾಲೂಕಿನ ಮುತ್ತಿಗೆ ಹಿರೇಹಳ್ಳಿ ಆದ್ರೂ ಕೂಡ ಅವರು ಹುಟ್ಟಿದ್ದು ತಮ್ಮ ಅಜ್ಜಿ ಮನೆಯಾದ ಹರದನಹಳ್ಳಿನೇನೆ. ಅಂದ್ರೆ ದೇವೇಗೌಡರ ಹುಟ್ಟೂರು ಹರದನಹಳ್ಳಿ ಅಲ್ವಾ, ಸೊ ಅಲ್ಲೇ ಚೆನ್ನಮ್ಮ ಅವರು ಕೂಡ ಜನಿಸ್ತಾರೆ. ಅಷ್ಟೇ ಅಲ್ಲ, ಇಬ್ರು ಕೂಡ ತಮ್ಮ ತಂದೆಯಂದಿರ 2ನೇ ಪತ್ನಿಯ ಮಕ್ಕಳು ಅನ್ನೋದು ಇನ್ನೊಂದು ವಿಶೇಷ. ಅಂದ್ರೆ ದೊಡ್ಡಗೌಡರ 2ನೇ ಪತ್ನಿ ದೇವಮ್ಮ ಅವರ ಪುತ್ರ ದೇವೇಗೌಡರಾಗಿದ್ರೆ, ಪಟೇಲ್ ದೇವೇಗೌಡರ 2ನೇ ಪತ್ನಿ ಕಾಳಮ್ಮ ಅವರ ಪುತ್ರಿ ಚೆನ್ನಮ್ಮ. ಇವರಿಬ್ರು ಕೂಡ ಹರದನಹಳ್ಳಿ ಮತ್ತೆ ಮುತ್ತಿಗೆ ಹಿರೇಹಳ್ಳಿ ನಡುವೆ ಕೇವಲ 4 ಕಿಲೋಮೀಟರ್ ಅಂತರ ಅಷ್ಟೇ ಇದ್ದಿದ್ದಂತೆ. ಸೊ ಬಾಲ್ಯದಿಂದನೂ ಕೂಡ ಇವರಿಬ್ರಿಗೂ ಪರಿಚಯ ಇತ್ತು ಅಂತ ಹೇಳಲಾಗ್ತಿದೆ. ಇನ್ನು ಚೆನ್ನಮ್ಮ ಅವರು ಶ್ರೀಮಂತ ಮನೆತನದಿಂದ ಬಂದಿದ್ರು ಕೂಡ ಕೊಂಚನೂ ಅಹಂಕಾರ ಇಲ್ಲದೆ ಅಪ್ಪಟ ಸಂಪ್ರದಾಯಸ್ಥ ಮಹಿಳೆಯಾಗಿ ಬದುಕಿದ್ರು. ಚೆನ್ನಮ್ಮ ಅವರು ದೇವೇಗೌಡರ ರಾಜಕೀಯ ಏಳಿಗೆಯಲ್ಲಿ ಮಹತ್ತರ ಪಾತ್ರವನ್ನೇ ವಹಿಸಿದ್ರು. ಈ ದಂಪತಿಗೆ 6 ಜನ ಮಕ್ಕಳು. ಎಚ್.ಡಿ. ಬಾಲಕೃಷ್ಣಗೌಡ, ಎಚ್.ಡಿ. ರೇವಣ್ಣ, ಎಚ್.ಡಿ. ರಮೇಶ್ ಗೌಡ, ಎಚ್.ಡಿ. ಕುಮಾರಸ್ವಾಮಿ 4 ಪುತ್ರರಾದ್ರೆ, ಶೈಲಜಾ ಮತ್ತೆ ಅನುಸೂಯ ಎಂಬಂತಹ 2 ಪುತ್ರಿಯರು ಸೇರಿದಂತೆ ಒಟ್ಟು 6 ಜನ ಮಕ್ಕಳು. ಈ 6 ಜನ ಮಕ್ಕಳಿಗೂ ಉತ್ತಮ ಶಿಕ್ಷಣವನ್ನ ಕೊಡಿಸಿದ್ದಾರೆ, ಸಂಸ್ಕಾರವನ್ನ ನೀಡಿ ಬೆಳೆಸಿದ್ದಾರೆ. ಪತಿಗೆ ಯಾವತ್ತೂ ಕೂಡ ಸಂಸಾರದ ಹೊರೆ ತಟ್ಟದಂತೆ ಜವಾಬ್ದಾರಿಯನ್ನ ನಿಭಾಯಿಸಿ ಅವರ ರಾಜಕೀಯ ಯಶಸ್ಸಿಗೆ ನೆರಳಾಗಿ ನಿಂತಿದ್ರು ಚೆನ್ನಮ್ಮ ಅವರು. ಪತಿ ಪ್ರಧಾನಿಯಾದ್ರೂ ಕೂಡ ಯಾವತ್ತಿಗೂ ರಾಜಕೀಯದಲ್ಲಿ ಅವರು ಮೂಗು ತೂರಿಸಲೇ ಇಲ್ಲ. ಸದಾ ತೆರೆಮರೆಯಲ್ಲೇನೆ ಉಳಿದುಕೊಂಡು ಇಡೀ ಕುಟುಂಬವನ್ನ ಅಮ್ಮನಾಗಿ, ಅಜ್ಜಿಯಾಗಿ, ಅನ್ನಪೂರ್ಣೆಯಾಗಿ ಸಾಕಿ ಸಲಹಿದ್ದಾರೆ. ಇನ್ನು ಚೆನ್ನಮ್ಮ ಅವರು ಪರಮ ದೈವ ಭಕ್ತರಾಗಿರುವಂತಹ ಈ ಕುಟುಂಬಕ್ಕೆ ಹರದನಹಳ್ಳಿಯ ದೇವೇಶ್ವರ ಸ್ವಾಮಿನೇ ಮನೆ ದೇವರು. ಪ್ರತಿ ವರ್ಷ ಶಿವರಾತ್ರಿಯಂದು ಇಲ್ಲಿ ಪೂಜೆ ಸಲ್ಲಿಸುವುದು ಈ ಕುಟುಂಬದ ವಾಡಿಕೆ. ಆದ್ರೆ 2001 ಫೆಬ್ರವರಿ 21ರಂದು ನಡೆದಂತಹ ಘಟನೆ ಇಡೀ ಕುಟುಂಬವನ್ನೇ ನಡುಗಿಸ್ಬಿಟ್ಟಿತ್ತು. ದೇವೇಗೌಡರು ಕಾರ್ಯನಿರತರಾಗಿದ್ರಿಂದ ಚೆನ್ನಮ್ಮ ಅವರು ಪುತ್ರ ರೇವಣ್ಣ ಮತ್ತೆ ಸೊಸೆ ಭವಾನಿ ರೇವಣ್ಣ ಜೊತೆ ದೇವಸ್ಥಾನಕ್ಕೆ ಹೋಗಿರ್ತಾರೆ. ಪೂಜೆಯಲ್ಲಿದ್ದಂತಹ ಟೈಮಲ್ಲಿ ದೇವೇಗೌಡರ ಸಹೋದರ ಬಸವೇಗೌಡರ ಪುತ್ರ ಲೋಕೇಶ್ ಎಂಬಾತ ಪೂಜೆ ನೆಪದಲ್ಲಿ ಬಂದು ಚೆನ್ನಮ್ಮ ಅವರ ಮೇಲೆ ಆಸಿಡ್ ದಾಳಿಯನ್ನ ನಡೆಸಿದ್ರು. ಇದು ಆಕ್ಚುಲಿ ರೇವಣ್ಣ ಅವರ ಮೇಲೆ ಆಸಿಡ್ ಅನ್ನ ಹಾಕ್ಲಿಕ್ಕೆ ಹೋಗ್ತಾನೆ. ಬಟ್ ಆದ್ರೆ ರೇವಣ್ಣ ಅಂತ ಅನ್ಕೊಂಡು ಚೆನ್ನಮ್ಮ ಅವರ ಮೇಲೆ ಆಸಿಡ್ ದಾಳಿ ಆಗೋಗುತ್ತೆ. ಇದು ಕುಟುಂಬ ವೈಷಮ್ಯ ಮತ್ತೆ ಅವರ ಹಿಂದೆ ಕೆಲವೊಂದಿಷ್ಟು ರಾಜಕೀಯ ವೈಷಮ್ಯ ಅಂತ ಕೂಡ ಮಾತಾಡಲಾಗುತ್ತೆ. ಆದ್ರೆ ಈ ಒಂದು ಆಸಿಡ್ ದಾಳಿಯಲ್ಲಿ ಚೆನ್ನಮ್ಮ ಅವರ ಮುಖ ಮತ್ತೆ ತಲೆಗೆ ಗಂಭೀರ ಗಾಯಗಳಾಗ್ಬಿಟ್ರೆ, ಸೊಸೆ ಭವಾನಿ ರೇವಣ್ಣ ಅವರ ಕೈಗೂ ಕೂಡ ಗಾಯಗಳಾಗಿರುತ್ತೆ. ಪ್ರಾಣಾಪಾಯದಿಂದ ಇಬ್ರು ಕೂಡ ಪಾರಾಗ್ತಾರೆ. ಈ ಘಟನೆ ರಾಜಕೀಯ ಪಿತೂರಿ ಮತ್ತೆ ಕೌಟುಂಬಿಕ ಕಲಹದ ಚರ್ಚೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಇದ್ರ ಬಗ್ಗೆ ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಆ ದೇವೇಗೌಡರು ಕೂಡ ಮಾತಾಡಿದ್ರು. ತಮ್ಮ ತಮ್ಮನ ಮಗನೇ ಈ ಕೆಲಸವನ್ನ ಮಾಡಿದ್ರಿಂದ ಆತನಿಗೆ ಒಂದು ಕ್ಷಮಾದಾನ ಕೂಡ ದೇವೇಗೌಡರು ಕೊಟ್ಟಿದ್ರು. ಜಡ್ಜಿಗೆ ಶಿಕ್ಷೆ ಆಗಿತ್ತು ಅವನಿಗೆ. ಜಡ್ಜಿಗೆ ಫೋನ್ ಮಾಡಿ ಅದಾದ ನಂತರ ಕೇಸನ್ನು ಕೂಡ ವಾಪಸ್ನ ತಗೊಂಡಿದ್ರು. ಕ್ಷಮಾದಾನವನ್ನ ಕೊಟ್ಟಿದ್ರು ದೇವೇಗೌಡರು. ಇನ್ನು ತಮ್ಮ ಇಡೀ ಜೀವನವನ್ನ ಪತಿಯ ಏಳಿಗೆಗಾಗಿನೇ ಪೂಜೆ, ವ್ರತ, ಜಪ, ತಪಗಳಲ್ಲೇ ಕಳೆದ್ಬಿಟ್ರು ಚೆನ್ನಮ್ಮ ಅವರು. ಪತಿಯ ಆರೋಗ್ಯದ ವಿಚಾರದಲ್ಲಿ ತಾಯಿಯಂತೆ ಆರೈಕೆ ಮಾಡಿದಂತಹ
ಕರುಣಾಮಯಿ. ದೇವೇಗೌಡರ ಮನೆಗೆ ಬರುವಂತಹ ಪ್ರತಿಯೊಬ್ಬರು ರಾಜಕೀಯ ಮುತ್ಸದ್ದಿ ಹಾಗೂ ಅತಿಥಿಗಳಿಗೆ ತಾವೇ ಸ್ವತಃ ಕೈಯಾರೆ ಅಡುಗೆ ಮಾಡಿ ಪ್ರೀತಿಯಿಂದ ಉಣಬಡಿಸಿದಂತಹ ಗುಣ ಅವರದಾಗಿತ್ತು. ಅವರ ಕೈ ರುಚಿ ಸವಿದವರೆಲ್ಲರೂ ಕೂಡ ಅವರನ್ನ ಅನ್ನಪೂರ್ಣೆ ಅಂತಾನೆ ಕರೀತಾ ಇದ್ರು. ಹೊಳೆ ನರಸೀಪುರದ ಪುರಸಭೆಯಿಂದ ಆರಂಭವಾಗಿ ದೆಹಲಿಯ ಕೆಂಪು ಕೋಟೆವರೆಗಿನ ದೇವೇಗೌಡರ ಐತಿಹಾಸಿಕ ಪಯಣದಲ್ಲಿ ಸದಾ ಧೀಶಕ್ತಿಯಾಗಿ ಭಾರತೀಯ ನಾರಿನ ಸಭ್ಯತೆಯ ಗೆರೆದಾಟದೆ ಬದುಕಿದ ಚೆನ್ನಮ್ಮ ಅವರ ಜೀವನ ನಿಜಕ್ಕೂ ಕೂಡ ಇಂದಿನ ತಲೆಮಾರಿಗೆ ಒಂದು ಆದರ್ಶಪ್ರಾಯ ಸಂದೇಶವಾಗಿದೆ. 72 ವರ್ಷಗಳ ಕಾಲ ಕಷ್ಟ ಸುಖದಲ್ಲಿ ಜೊತೆಯಾಗಿದ್ದಂತಹ ಪತ್ನಿಯನ್ನ ಕಳ್ಕೊಂಡು ದೇವೇಗೌಡರು ಕಣ್ಣೀರ್ ಹಾಕಿದ್ದಾರೆ. ಗಟ್ಟಿಗಿತ್ತಿ ತಾಯಿಯನ್ನ ಕಳ್ಕೊಂಡು ಮಕ್ಕಳು ಕೂಡ ಕಣ್ಣೀರ್ ಹಾಕ್ತಾ ಇದ್ದಾರೆ. ಚೆನ್ನಮ್ಮನವರ ಸಾವಿಗೆ ರಾಜಕೀಯ ನಾಯಕರು ಕೂಡ ಕಣ್ಣೀರ್ ಹಾಕ್ತಾ ಇದ್ದಾರೆ. ದೇವೇಗೌಡರ ಕುಟುಂಬರಿಗೆ ಈ ಒಂದು ದುಃಖ ಭರಿಸುವಂತಹ ಶಕ್ತಿ ದೇವ್ರು ಕೊಡ್ಲಿ ಅಂತ ನಾವು ಕೂಡ ಪ್ರಾರ್ಥಿಸೋಣ.